ಇಮ್ಮಡಿ ಪುಲಿಕೇಶಿ ಪುಲಿಕೇಶಿಯೇ ವಿಜಯನಗರದ ಬೃಹದ್ವಾದ ಪುರಾಣದ ಪ್ರಮುಖ ರಾಜರಲ್ಲಿ ಒಬ್ಬ. ಇವರು ಚಾಲುಕ್ಯ ವಂಶದ ಮಹಾನ್ ಶಾಸಕರಾಗಿದ್ದರು. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಬದಾಮಿ ಚಾಲುಕ್ಯ ಸಾಮ್ರಾಜ್ಯವು ತನ್ನ ಪರಾಕಾಷ್ಠೆಗೆ ತಲುಪಿತ್ತು. ಅವರು ಕೇವಲ ಶೂರವೀರನಷ್ಟೇ ಅಲ್ಲ, ಒಬ್ಬ ವಿದ್ಯಾವಂತ ಆಡಳಿತಗಾರನಾಗಿಯೂ ಪ್ರಸಿದ್ಧರಾಗಿದ್ದರು. ಅವರ ಕಾಲದಲ್ಲಿ ಹಲವಾರು ದಕ್ಷಿಣ ಭಾರತದ ರಾಜ್ಯಗಳನ್ನು ಗೆದ್ದು ತಮ್ಮ ಆಳ್ವಿಕೆಗೆ ಒಳಪಡಿಸಿದರು. ಪುನರ್ಜನ್ಮ ಪಡೆದಂತೆ ಕಾಣುವ ಅವರ ಸಾಮ್ರಾಜ್ಯವು ನರ್ಮದೆಯ ಉತ್ತರದ ಭಾಗದವರೆಗೆ ವಿಸ್ತಾರಗೊಂಡಿತ್ತು. ಉತ್ತರದಲ್ಲಿ ಹರ್ಯಾಣದ ಹರ್ಷವರ್ಧನನನ್ನು ಸಹ ಪುಲಿಕೇಶಿ ಸೋಲಿಸಿದರು. ಇದರಿಂದಾಗಿ ದಕ್ಷಿಣ ಭಾರತದ ಸಾಮ್ರಾಜ್ಯಗಳು ಉತ್ತರದ ದಲಹಣವನ್ನು ತಡೆಯಲು ಸಾಧ್ಯವಾಯಿತು. ಅವರ ಆಡಳಿತದಲ್ಲಿ ಕಲೆ, ಸಾಹಿತ್ಯ, ಧರ್ಮ ವಿಕಸಿತವಾದವು. ಬದಾಮಿ ಮತ್ತು ಆಳದ ಗುಹೆಗಳ ಶಿಲ್ಪಗಳು ಈ ಕಾಲದ ಮಹತ್ವದ ಸಾಧನೆಗಳಾಗಿವೆ. ಅವರ ಅಂತ್ಯ ಚಳಿಗಾಲದಲ್ಲಿ ಪಲ್ಲವರಾದ ಮಹೇಂದ್ರವರ್ಮ ಮತ್ತು ನರಸಿಂಹವರ್ಮರೊಂದಿಗೆ ಯುದ್ಧ ನಡೆದು ಸೋಲಿದ್ದರು ಎಂಬುದಾಗಿ ಇತಿಹಾಸದಲ್ಲಿ ಉಲ್ಲೇಖವಿದೆ. ಆದರೂ ಇಮ್ಮಡಿ ಪುಲಿಕೇಶಿಯ ರಾಜಕೀಯ ಮತ್ತು ಸೈನಿಕ ವಿಜಯಗಳು ಭಾರತದ ದಕ್ಷಿಣ ಭಾಗದ ಇತಿಹಾಸದಲ್ಲಿ